ನೋಡಿ, ನಾವೆಲ್ಲರೂ ದಯವಿಟ್ಟು ಊಟ ಮಾಡ್ಬೇಕು. ಊಟ ಮಾಡ್ಲಿಕ್ಕೆ ನನ್ನ ಆಫೀಸ್ ಕಡೆನೆ ಬನ್ನಿ. ಸಾರ್ವಜನಿಕ ರಸ್ತೆನೋ ಬಂದ್ ಮಾಡೋದು ಸೂಕ್ತ ಅಲ್ಲ. ನಿನ್ನೇನು ಮೊನ್ನೆನು ಬಹಳ ತೊಂದರೆ ಆಯ್ತು. ಪಕ್ಕದಲ್ಲಿ ಆಸ್ಪತ್ರೆ ಇದೆ, ಶಾಲೆ ಮಕ್ಕಳು ಹೋಗೋದಾಗಿದೆ. ನಂದು ಒಂದೇ ವಿನಂತಿ, ಈ ರಸ್ತೆಯನ್ನು ತಾವು ಖಾಲಿ ಮಾಡಿಬಿಟ್ಟು ನಮ್ಮ ಜಿಲ್ಲಾಧಿಕಾರಿಯವರ ಕಚೇರಿ ಕಡೆ ಬನ್ನಿ. 6 ಗಂಟೆ ಒಳಗಡೆ ನಾನು ತಮಗೆ ಒಂದು ಸೂಕ್ತ ಪರಿಹಾರವನ್ನು ನೀಡಲಿಕ್ಕೆ ಸಾಯಶಕ್ತಿ ಪ್ರಯಾಸ ಮಾಡ್ತೇನೆ. ದಯವಿಟ್ಟು 6 ಗಂಟೆ ಅನ್ನಕ್ಕೆ ಹೋಗ್ಬೇಡ್ರಿ ಸರ್. ಇಲ್ಲಿ 1 ಗಂಟೆ ಟೈಮಿಂಗ್ ಕೊಡ್ತು. ನೀವು ಹೇಳಿದ್ಬಿಟ್ಟು ನಾವು ಅಲ್ಲಿ ಊಟ ಮಾಡಕ್ ಹೋಗ್ತು, ಅಲ್ಲಿ ಇರ್ತು. ತಾವ 5 ಗಂಟೆ ಒಳ್ಳೆ ಡಿಸಿಷನ್ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡೋದು. 5:30 ಒಳಗಡೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡಿ ಈ ಒಂದು ಪ್ರಾಬ್ಲಮ್ ಏನಿದೆ ಅದಕ್ಕೆ ಪರಿಹಾರವನ್ನು ಹುಡುಕ್ತೀನಿ. ಧನ್ಯವಾದ. ಈಗ ಒಟ್ಟು ಸರ್ ಚರ್ಚೆ ಏನಿಲ್ರಿ, ಅದೇನ ಇವತ್ತ ಕಾರ್ಪೊರೇಟ್ ಹೋಗ್ಬೇಕಾಗಿದ್ದೇನೆ, ಕಾನೂನು ಕ್ರಮ ತಗೊಳ್ಳೇಬೇಕು. ಅದು ಎರಡನೇ ಮಾತಿಲ್ಲ. 5:30 ಇರುವುದಕ್ಕಿಂತ ಕಷ್ಟಪಟ್ಟು ನಮಗೆ ಚರ್ಚೆ ಬೇಡ ಸರ್. ಅವತ್ತು ಹೇಳಿದೀವಿ, ನಿಮ್ಮ ಮಾತಿಗೆ ನಾವು ಹೋಗಿದೀವಿ. ಇವತ್ತು ನ್ಯಾಯ ತಗೋಮಟ ನಾವ್ ಇಲ್ಲಿಂದ ಹೋಗಲ್ಲ, ಅಲ್ಲೇ ಕೂಡ್ತೀವಿ ನಾವು. ಇವತ್ತು ನಮ್ ಸಂಜೆ 5 ಗಂಟೆ ಅಲ್ಲ, ನೀವು 5 ವರ್ಷ ಆದ್ರೂ ಬಿಡಂಗಿಲ್ಲ. ದಯವಿಟ್ಟು ಜಿಲ್ಲಾಧಿಕಾರಿ ಕಚೇರಿ ಕಡೆ ಹೋಗ್ಬೇಕಾಗಿತ್ತು. ತಮ್ಮಲ್ಲಿ ವಿನಂತಿ, ಅಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಎಲ್ಲ ಮಾಡಿದ್ರೆ ಊಟ ಮಾಡೋದು. ಅಲ್ಲೇ 5:30 ಮಟ್ಟ ತಗೋದಕ್ಕಂಥದ್ದು ಮಾಡೋದು. ದಯವಿಟ್ಟು ಯಾವಾಗ ಬಂದಿರಿ? ನಾವು ಬೆಳಿಗ್ಗೆ ಬಂದಿದೀವಿ. ನಾವು ಇವಾಗ ನಮ್ಗೆ ನ್ಯಾಯ ಸಿಗೋ ಮಟ್ಟ ಮತ್ತೆ ಕಟ್ಟಡ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಮಟ್ಟ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತಾ ಇದೀವಿ. ಮಳಿ ಬರ್ಲಿ, ಚಳಿ ಬರ್ಲಿ, ಗಾಳಿ ಬರ್ಲಿ, ಇವಾಗ DC ಆಫೀಸ್ ಕಡೆ ಹೋಗ್ತಾ ಇದೀವಿ. ಅಲ್ಲೇ ಮಳಿಯಲ್ಲೇ ನಿಂತ್ಕೋತೀವಿ. ಮತ್ತೆ ನಮ್ಮ ಹೋರಾಟ ಪ್ರಾರಂಭ. ಅವ್ರು ಯಾವಾಗ ಮಟ್ಟ ನಮ್ಗೆ ಆದೇಶ ಮಾಡಿ ಕೊಡಲ್ಲ ಕಟ್ಟಡದು ಅನ್ಕ ಮಟ್ಟ ನಾವು ಹೋಗಲ್ಲ. ಯಾವ ಚಾನಲ್ ಸರ್? ಇದು ಬೆಲನ್ ಸರ್. ಊಟ ಮಾಡಲ್ಲ. ಕುಡಿದ कुठे आता काय नाही आता ಎಲ್ಲ ಊಟ ಐತಿ.